ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಪ್ರತಿ ವರ್ಷ ಏನೋ ಒಂದು ವಿಷಯ ಹೇಳ್ತಾ ಇರ್ತೀವಿ, ಅಂದ್ರೆ ಗೊತ್ತಿರತಕ್ಕಂಥ ವಿಚಾರನೇ ಮತ್ತೆ ಒಂದ್ಸಾರಿ ನಮ್ಗೆ ಮನವರಿಕೆ ಮಾಡ್ತಾ ಇರ್ತೀವಿ. ಅದು ನಮ್ ಡ್ಯೂಟಿ. ಈ ವರ್ಷದ ವಿಚಾರ ಒಂದು 2 ರಿಂದ 3 ನಿಮಿಷ ಅಷ್ಟೇ, ಜಾಸ್ತಿ ಮಾತಾಡಲ್ಲ. ಮಕ್ಕಳಿಗೆ ಈಗ ಶಿಕ್ಷಣದ ವಿಚಾರದಲ್ಲಿ ಸಮಸ್ಯೆ, ಯಾಕಂದ್ರೆ ಅವರವರ ಮನೆ ಮುಂದೆಗೇನೆ ಒಳ್ಳೆ ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ ಬಂದಿದೆ, ಕಾಲೇಜಸ್ ಬಂದಿದೆ, ಒಳ್ಳೆ ಟೆಕ್ನಿಕಲ್ ಕೋರ್ಸಸ್ ಬಂದಿದೆ. ಏನ್ ಮಾಡ್ಬೇಕು ಅಂದ್ರೆ ಮೊದಲಿಗೆ ಯಾವುದೋ ಒಂದು 4 ways or 2 ways ಅಂತಿತ್ತು. ಈಗ ಮಲ್ಟಿವೇಸ್ ಇದೆ ಎಜುಕೇಶನ್ ಅಲ್ಲಿ, ಜೊತೆಗೆ ಜಾಬ್ಸ್ ಅಲ್ಲಿ ಮಲ್ಟಿ ಆಪ್ಷನ್ಸ್ ಇದೆ. ನೀವು ವಿದ್ಯಾವಂತರಾದ್ರೆ ಬುದ್ಧಿವಂತರಾದ್ರೆ ಎಲ್ಲಾದ್ರೂ ಬದುಕಬಹುದು ಈ ಪ್ರಪಂಚದಲ್ಲಿ. ಆ ತರ ಅವಕಾಶಗಳು ನಮ್ಮ ದೇಶದಲ್ಲಿ ಸೃಷ್ಟಿಯಾಗಿವೆ, ನಮ್ಮ ಮನೆ ಮುಂದೆನೂ ಸೃಷ್ಟಿಯಾಗಿದೆ. ಆದ್ರೆ ಮಕ್ಕಳಲ್ಲಿ ಏನೋ ಸ್ವಲ್ಪ ಅನ್ಯೋನ್ಯತೆ, ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಕೊರತೆ ಇದೆ. ಅವ್ರಿಗೆ ಯಾಕೋ ಒಂಥರ ಸಮಾಧಾನ ಇಲ್ಲದೆ ಓದ್ತಾ ಇದಾರೆ ಮಕ್ಕಳು. ಏನೋ ಒಂಥರ ನೆಮ್ಮದಿ ಇಲ್ಲ. ಏನೋ ನಮ್ಮನ್ನ ಒಂಥರ ಯಾವಾಗ ಮೊದಲ ಸಾರಿ ಹೇಳ್ತಿದ್ರು, ಬಾರ್ಡರಲ್ಲಿ ಬಲವಂತವಾಗಿ ನಿಲ್ಲಿಸಿ ಕಾವಲು ಕಾಯಿಸ್ತಾರಲ್ಲ, ಆತರ ಮಕ್ಕಳಿಗೆ ಬಲವಂತವಾಗಿ ನಾವು ಓದಿಸ್ತಾ ಇದ್ದೀವಿ, ಬಲವಂತವಾಗಿ ಏನೋ ಅವ್ರನ್ನ ಹಾಕೊಂಡು ಹೋಗ್ತಾ ಇದ್ದೀವಿ, ಅವ್ರು ಹೊಡಿತಾ ಇದ್ದೀವಿ, ಬೆಳೀತಾ ಇದ್ದೀವಿ. ಇದೆಲ್ಲ ಈಗಿಂದಾನೆ ಒಂದ್ ಕಡೆ ತಂದೆ ಹೊಡೆದ್ರೆ ತಾಯಿ ಸಪೋರ್ಟ್ ಮಾಡ್ತಾರೆ, ತಾಯಿ ಹೊಡೆದ್ರೆ ತಂದೆ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಂದು ಮನೆಯಲ್ಲೂ ತಂದೆನೋ ಅಥವಾ ತಾಯಿ ಯಾರೋ ಅವ್ರು ವಿಲನ್ ಆಗ್ತಾರೆ ಮಕ್ಕಳ ವಿಚಾರದಲ್ಲಿ. ನಮ್ಮಮ್ಮ ಸರಿ ಇಲ್ಲ ಅಂತಾದ್ರೂ ಮಗು ಫಿಕ್ಸ್ ಆಗ್ತದೆ, ಇಲ್ಲ ನಮ್ಮಪ್ಪ ಸರಿ ಇಲ್ಲ ಅಂತಾದ್ರೂ ಮಗು ಫಿಕ್ಸ್ ಆಗತ್ತೆ. ಇದ್ರಲ್ಲಿ 2ನೇ ಮಾತಿಲ್ಲ. ಅದು ಈಗಿಂದಾನೇ ನಾವು ಅದನ್ನ ಅವ್ರಿಗೆ ತಯಾರು ಮಾಡ್ತಾ ಇದ್ವಿ. ಈಗ ಬಹುಶಃ ನಿಮ್ಗೆ ಗೊತ್ತಿದೆ, ಈಗಲೇ ಒಂದು 25% ಎಲ್ಲ ಪಾಪ ತಂದೆ ತಾಯಿಗಳು ಅನಾಥಾಶ್ರಮಕ್ಕೆ ಹೋಗೋ ಪರಿಸ್ಥಿತಿಗಳು ಬಂದಿದೆ. ಕಾರಣ ಏನಂದ್ರೆ, ನಾನು ಈಗ ಮೊಳಕೆ ಚೆನ್ನಾಗಿ ಬೆಳಿಬೇಕಂದ್ರೆ ಬೀಜ ಚೆನ್ನಾಗಿರ್ಬೇಕು, ಬೀಜ ಚೆನ್ನಾಗಿರ್ಬೇಕಂದ್ರೆ ಅದನ್ನು ಬೆಳೆಸೋರು ಚೆನ್ನಾಗಿರ್ಬೇಕಲ್ಲ. ಅದು ಮತ್ತೆ ಬೀಜ ಚೆನ್ನಾಗಿರೋದು ಹಾಕಿ ಮೊಳಕೆ ಚೆನ್ನಾಗಿ ಬಂದು ಗಿಡ ಚೆನ್ನಾಗಿ ಬೆಳಿಬೇಕಂದ್ರೆ ಬೆಳೆಸೋರು ಚೆನ್ನಾಗಿರ್ಬೇಕು. ನಮ್ಮ ಬಿಹೇವಿಯರ್ನ ನಮ್ಮ ಮಕ್ಕಳು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನೀವು ಅಕ್ಕಪಕ್ಕದ ಮನೆಯವ್ರ ಬಗ್ಗೆ ಏನು ಮಾತಾಡ್ತೀರಾ, ರಿಲೇಷನ್ಸ್ ಬಗ್ಗೆ ಏನ್ ಮಾತಾಡ್ತೀರಾ, ಸ್ವಂತ ಅಕ್ಕ ತಂಗಿ ಬಗ್ಗೆ ಏನ್ ಮಾತಾಡ್ತೀರಾ, ಅಣ್ಣ ತಮ್ಮ ಬಗ್ಗೆ ಏನ್ ಮಾತಾಡ್ತೀರಾ, ಅವ್ರ ಮುಂದೆ ಹೆಂಗ ನಟಿಸ್ಕೊಂಡು ನಾವು ಮಾತಾಡ್ತೀವಿ, ಅವ್ರು ಹೋದ್ಮೇಲೆ ನಾವ್ ಹೆಂಗ ನಟಿಸ್ತೀವಿ ಅಂತ ಮಕ್ಕಳು ಗಮನಿಸ್ತಾ ಇರ್ತಾರೆ. ನಿಜಾನಾ? ಅದನ್ನ ಅವರು ನೆಕ್ಸ್ಟ್ ಫಾಲೋ ಮಾಡ್ಕೊಂಡು ಬರ್ತಾರೆ. ಮೊದಲು ಗಂಡ ಹೆಂಡತಿ ವಿಚಾರ ಎಲ್ಲ ಒಂದು ರೂಮ್ಗೆ ಸೀಮಿತ ಇತ್ತು. ಅತ್ತೆ ಮಾವ ಗಲಾಟೆ ಒಂದು ಮನೆಗೆ ಸೀಮಿತ ಇತ್ತು. ರಿಲೇಷನ್ಸ್ ಏನಾದ್ರು ಒಡಂಬಡಿಕೆ ಇದ್ರೆ ಏನೋ ಇರ್ಲಿ ಬಿಡು ಅನ್ನೋ ಭಾವನೆಗಳಲ್ಲಿ ಹೋಗ್ತಾ ಇದ್ರು, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಬಿಡಕ್ಕಿಲ್ವಲ್ಲ ಸಂಬಂಧ ಅಂತ. ಈಗ ಹೆಂಡತಿ ಆಗಲ್ಲ ರೇ, ಹೋಗಕ್ಕಾಗಲ್ಲ ಅವ್ರ ಮನೆಗೆ, ನಿನ್ ತಂಗಿ ಆದ್ರೆ ನಿಮ್ಮ ಅಮ್ಮನಾದ್ರೆ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ, ನೆಕ್ಸ್ಟ್ ಮಾತೇ ಇಲ್ಲ. ನೆಕ್ಸ್ಟ್ ನಿಮ್ ಮಗಳೇನ್ ಮಾಡ್ತಾಳೆ, ನಿಮ್ ಮಗನೇನ್ ಮಾಡ್ತಾನೆ ಯೋಚನೆ ಮಾಡ್ರಿ. ಇವತ್ ನಾವು ಸೊಸೆಗಳು, ನಾಳೆ ಇವತ್ ನೀವು ತಾಯಿ ಅಂದ್ರು, ನಾಳೆ ಅತ್ತೆ ಆಗ್ಲೇಬೇಕಲ್ಲ. ಅಂದ್ರೆ ಮಕ್ಕಳಿಗೆ ನಾವು ನೀವು ಗಂಡ ಹೆಂಡತಿ ವಿಚಾರ ಏನಾದ್ರೂ ಇದ್ರೆ, ಫ್ಯಾಮಿಲಿ ವಿಚಾರ ಏನಾದ್ರೆ, ನೀವು ಮನೆಯಲ್ಲಿ ಸೀಕ್ರೆಟ್ ಆಗಿ ಬಿಹೇವ್ ಮಾಡೋದನ್ನ ಕಲಿಬೇಕು. ನಿಮ್ ಕಷ್ಟಗಳನ್ನ ಮಕ್ಕಳಿಗೆ ತಿಳಿಸ್ಬೇಕು. 1 ರೂಪಾಯಿಗೆ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಬೇಕು. ಅವರು 100 ರೂಪಾಯಿ ಇದನ್ನ ಕೇಳಿದ್ರೆ 200 ರೂಪಾಯಿ ತಂದ್ಕೊಡೋದಲ್ಲ. 100 ರೂಪಾಯಿ ಕೇಳಿದ್ರೆ 100 ರೂಪಾಯಿದು 2 ದಿನ 3 ದಿನ 4 ದಿನ ಸತಾಯಿಸಿ ಅವ್ರಿಗೆ 100 ರೂಪಾಯಿ ಬೆಲೆ ಕೊಟ್ಟು 100 ರೂಪಾಯಿದಲ್ಲ 80 ರೂಪಾಯಿ ತರಬೇಕು. ಆಗ ನಮ್ಮಪ್ಪ 100 ರೂಪಾಯಿ ಕೇಳಿದ್ರೆ 80 ರೂಪಾಯಿ ಕೊಡ್ತಾನೆ. ನಮ್ಮಪ್ಪ ಕಷ್ಟ ಇದೆ ಗೊತ್ತಾಗ್ತದೆ. ನೀವು ತಂದೆ ತಾಯಿ ಮಕ್ಕಳಿಗೆ ಕಷ್ಟನೇ ಗೊತ್ತಿದ್ರೆ 100 ರೂಪಾಯಿ ಕೇಳಿದ್ರೆ 500 ರೂಪಾಯಿದು ಸಾಲ ಮಾಡೋದು ತಂದ್ಕೊಟ್ಬಿಡ್ತೀರಾ. ಅವ್ರೇನ್ ತಿಳ್ಕೊಂತಾರೆ, ನಮ್ಮ ಅಪ್ಪನ ಹತ್ರ ಏನ್ ಕೇಳಿದ್ರು ನಮ್ಮ ಅಪ್ಪನ ಹತ್ರ ಅಡ್ಡ ಇಲ್ಲ, ನಮ್ಮ ಅಮ್ಮನ ಹತ್ರ ಅಡ್ಡ ಇಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅವ್ರು ಆ ತರ ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಆಗ್ತಾರೆ. ಜೊತೆಗೆ ಏನಕ್ಕೆ ಓದ್ತಾ ಇದ್ದೀರಾ, ಏನಕ್ಕೆ ಓದ್ಬೇಕು ಅಂತ LKG ಮಕ್ಳಿಂದಾನೆ, ಸಣ್ಣ ಮಕ್ಳಿಂದಾನೆ ಅವ್ರಿಗೆ ಕನಸುಗಳನ್ನ ಹುಟ್ಟಿಸಿ, ಆಸೆಗಳನ್ನ ಹುಟ್ಟಿಸಿ, ಒಳ್ಳೆ ಪ್ರಪಂಚ ತೋರಿಸಿ, ನೀವು ಓದಿದ್ರೆ ಈ ತರ ಆಗ್ಬೋದು, ಕಾರ್ ಓಡಾಡ್ಬೋದು, ಒಳ್ಳೆ ಹೆಂಡತಿ ಸಿಗ್ತಾಳೆ, ಅಥವಾ ಒಳ್ಳೆ ನಾಳೆ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಯಾಗಿ ಬೆಳಿಬಹುದು, ಅಥವಾ ಈ ತರ ಮನೆ ಕಟ್ಬೋದು, ಆ ತರ ಬುಲೆಟ್ ಓಡಿಸ್ಬೋದು, ಆ ತರ ಗಾಡಿ ಓಡಿಸ್ಬೋದು, ನೀನ್ ಹಂಗ್ ಬದುಕ್ಬೋದು, ಹಿಂಗ್ ಬದುಕ್ಬೋದು, ನಾವು ಕನಸುಗಳನ್ನ ಕಂಡಿದ್ವಿ, ನಮ್ ಕನಸುಗಳು ನನ್ಸಾಗ್ಲಿಲ್ಲ, ನೀವ್ ಹಿಂಗಿರ್ಬೇಕಪ್ಪ ಅಂತ ಅವ್ರ ಕನಸನ್ನ ತುಂಬಿಸಿ. ನೀವು ನಿಮ್ಮ ಕನಸುಗಳನ್ನ ಹೆಂಗಿದ್ರೆ, ನಮ್ಮ ಮಗ ಡಾಕ್ಟರೇ ಆಗ್ಬೇಕು, ನಮ್ಮ ಮಗ ಪ್ರೊಫೆಸರೇ ಆಗ್ಬೇಕು, ನಮ್ಮ ಮಗ ಇಂಜಿನಿಯರೇ ಆಗ್ಬೇಕು, ಅಥವಾ ನಮ್ಮ ಮಗ ಇನ್ನೊಂದೇ ಆಗ್ಬೇಕು, ನೀವ್ಯಾಕೆ ಫಿಕ್ಸ್ ಆಗ್ತೀರಾ? ನಿಮ್ಮ ಮಕ್ಕಳ ಟ್ಯಾಲೆಂಟ್ ನೋಡ್ಕೊಂಡು ಅವ್ರ ಟ್ಯಾಲೆಂಟ್ ನ ಇನ್ ಸ್ವಲ್ಪ ಡೆವಲಪ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ.
ಒಂದ್ ಮೊಳಕೆ ಇದೆ, ಮೊಳಕೆ 4 ಮೊಳಕೆ ನಾಟಿದ್ರೆ 4 ಮೊಳಕೆ ಒಂದೇ ಸಮನಾಗಿ ಬೆಳೆಯೋದಿಲ್ಲ, 4 ಮೊಳೆನ ಒಂದೇ ತರ ಶೇಪ್ ಬರೋದಿಲ್ಲ, ಒಂದೇ ತರ ಮರವಾಗಿ ಬೆಳೆಯಲ್ಲ, ಒಂದೇ ತರ ಹಣ್ಣು ಕೊಡಲ್ಲ, ಒಂದೊಂದೊಂದೊಂದ್ ತರ ಇರುತ್ತೆ. ಒಂದೇ ಸಂಸ್ಥೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಕೂಡ, ಒಂದೇ ತಾಯಿ ಮಕ್ಕಳು ಕೂಡ ಡಿಫ್ರೆಂಟ್ ಮೈಂಡ್ ಅಲ್ಲಿ ಇರ್ತಾರೆ, ಡಿಫ್ರೆಂಟ್ ಆಗಿ ಡೆವಲಪ್ ಆಗ್ತಾರೆ. ಅವ್ರ ಮೈಂಡ್ ಸೆಟ್ ನೋಡ್ಕೊಳ್ಳಿ. ಈಗ SLC ಪಾಸ್ ಆದ್ರೂ ಕೂಡ SLC ಮೇಲೆ ಗೌರ್ಮೆಂಟ್ ಜಾಬ್ ಸಿಗತ್ತೆ, ಪ್ರೈವೇಟ್ ಜಾಬ್ ಸಿಗತ್ತೆ, PUC ಮೇಲೆ ಗೌರ್ಮೆಂಟ್ ಜಾಬ್ ಸಿಗತ್ತೆ, ಪ್ರೈವೇಟ್ ಜಾಬ್ ಸಿಗತ್ತೆ, ಡಿಗ್ರಿ ಮೇಲೆ ನಿಮ್ಗೇನು ದೇಶನ ಆಳ್ತಕ್ಕಂಥ IAS ಆಗ್ಬೋದು ಅಲ್ವಾ? ಡಿಗ್ರಿ ಮಾಡೋದು IAS ಎಕ್ಸಾಮ್ ಬರೆದ್ರೆ IAS ಆಗ್ಬೋದು, UPSC ಬರೆದ್ರೆ ಎಂತ ಆಪ್ಷನ್ಸ್ ಇದೆ, ಈಗ ಮಲ್ಟಿ ಆಪ್ಷನ್ಸ್ ಇದೆ. ಯೋಚನೆ ಮಾಡ್ಕೊಳ್ಳಿ, ನಿಮ್ಮ ಆಸೆಗಳನ್ನ ಮಕ್ಕಳ ಮೇಲೆ ಇಟ್ಕೊಳ್ಳಿ, ಇಲ್ಲ ಅಂತ ಹೇಳಿಲ್ಲ. ನೀವ್ ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕು ಅಂತಂದ್ರೆ ಹಂಗಾಗ್ಬೇಕು ಅಂದ್ರೆ ಏನ್ ದಾರಿ ತೋರಿಸಿ. ಈಗ 80 ಮಾರ್ಕ್ ಬಂದಿದೆ ಅನ್ಕೊಳ್ಳಿ, ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ 90 ಬರ್ಬೇಕಪ್ಪ, ಇಲ್ಲ 85 ಬರ್ಬೇಕಪ್ಪ ಅಂತ ಹೇಳ್ಬೇಕು. ಅವ್ನು 100 ಬಂದಿದೆ, ನೀನ್ 80 ಬಂದ, ಅವ್ನ ಕತ್ತೆ ಕಾಯಿಗೂ ಅವ್ನ ಕಾಲ್ಗೆ ದೂರ ಹೋದ್ರೆ ಏನ್ ಮಾಡ್ತಾನ ಅವ್ನು ನೆಕ್ಸ್ಟ್? 80 ನಮ್ಮ ಅಮ್ಮಂಗೆ ಬರೆಯೋದು, 50 ಹಂಗೆ ಬರೆಯೋದು, ಇಷ್ಟೇ ಅಂತ ಅವ್ನು ಡಿಸೈಡ್ ಆಗ್ತಾನೆ. 50 ಬೇರೆ ಎಕ್ಸಾಂಪಲ್ ಏನ್ ಕೊಡ್ಬೇಕು ನೋಡೋಣ? 80 ನೀನ್ ನೆಕ್ಸ್ಟ್ 60 ಬರ್ಬೇಕಪ್ಪ ಅಂತ ಬುದ್ಧಿ ಮಾತು ಹೇಳ್ಬೇಕು. ನೀವ್ ಹೆಂಗೆ ತಂದೆ ತಾಯಿ ಆಟ ಮಾಡ್ತಿದ್ರು ನಿಮ್ ಮನೆಗಳಲ್ಲಿ, ನಿಮ್ ರಿಲೇಷನ್ಸ್ ವಿಚಾರದಲ್ಲಿ, ಅತ್ತೆ ಮಾವ ವಿಚಾರದಲ್ಲಿ, ಜಮೀನ್ ವಿಚಾರದಲ್ಲಿ, ಸಂಪಾದನೆ ವಿಚಾರದಲ್ಲಿ, ಬಟ್ಟೆ ವಿಚಾರದಲ್ಲಿ, ಪ್ರತಿಯೊಂದು ವಿಚಾರದಲ್ಲೂ ಡೈಲಿ 70 to 90% ಮನೆಗಳಲ್ಲಿ ಗಲಾಟೆ ಇರುತ್ತೆ. ಬೆಳಗ್ಗೆ ಇದ್ದಂಗೆ ಮಧ್ಯಾಹ್ನ ಇರಲ್ಲ, ಮಧ್ಯಾಹ್ನ ಇದ್ದಂಗೆ ಸಾಯಂಕಾಲ ಇದ್ದಂಗೆ ರಾತ್ರಿ ಇರಲ್ಲ. ಆ ಮಕ್ಕಳು ಅದನ್ನೇ ಕಲಿತಿದ್ದಾರೆ. ಅವಾಯ್ಡ್ ಮಾಡಿ, ಒಳ್ಳೆ ಶಿಕ್ಷಣ ಕೊಟ್ಬಿಟ್ರೆ ಸಾಕಾಗಲ್ಲ. ತಂದೆ ತಾಯಿಗೆ ಊಟ ಹಾಕಿ ಬಜಾರ್ಗೆ ಇಡ್ತೀರ, ಸಂಪ್ರದಾಯಗಳನ್ನ ಫಾಲೋ ಮಾಡಿ ಸಾಕು. ಅವನ್ ಎಷ್ಟು ಸಂಪಾದನೆ ಮಾಡೋದು, IAS ಆಫೀಸರ್ ಆಗ್ಬೇಕಾಗಿಲ್ಲ. ಪ್ರಯತ್ನ ನಮ್ಮದು, ಮಿಕ್ಕಿದ್ದಲ್ಲಿ ಯತ್ನ ಪ್ರಯತ್ನ ದೈವತ್ನ ಅಂತ ಹೇಳ್ತೀವಿ. ಪ್ರಯತ್ನ ನಮ್ದು, ಯತ್ನ ನಮ್ದು, ಮಿಕ್ಕಿದ್ದ ದೈವತ್ನ. ಅದು ಹೆಂಗ್ ಬದುಕಬೇಕು ಅಂತ ಬದುಕಲಿ, ಆದ್ರೆ ದಾರಿ ಹಾಕೊಡ್ಬೇಕಲ್ಲ ನಾವು. ನಿಮ್ ಮಕ್ಳ ಹತ್ರ ಬಿಹೇವ್ ಮಾಡುವಾಗ ದಯವಿಟ್ಟು ನೀವು ನಿಮ್ಮ ಏನಾದ್ರೂ ಸಮಸ್ಯೆಗಳಿರ್ಲಿ ಒಳಗಡೆ ಗುಟ್ಟಾಗಿ ಮಾತಾಡಿ. ಒಂದ್ ಮನುಷ್ಯನ ಹಿಂದ್ಗಡೆಯಿಂದ ಮಾತಾಡೋದನ್ನ ಬಿಡಿ, ಈ ಜಾತಿಗಳನ್ನ ಡಿವೈಡ್ ಮಾಡೋದು ಬಿಡಿ ಮಕ್ಕಳ ಮುಂದೆ. ಮತ್ತೆ ಅವ್ರ ಹತ್ರ ಏನಿದೆ, ಅವ್ರ ಹತ್ರ ಏನಿಲ್ಲ, ಅವ್ರ ಹಂಗೆ ಇವ್ರ ಹಿಂಗೆ ಮಾತಾಡೋದನ್ನ ಬಿಡಿ. ಮಕ್ಕಳು ಎಲ್ಲರ ಜೊತೆಲಿ ಬೆರೆಯಕ್ ಬಿಡಿ, ಮಕ್ಕಳ ಜೊತೆಲಿ ಬೆರೆಯಕ್ ಬಿಡಿ, ಸಂಬಂಧದ ಜೊತೆಲಿ ಬೆರೆಯಕ್ ಬಿಡಿ. ನೀವ್ ಯಾರಿಗೂ ಕೊಡಬಾರ್ದು. ನೋಡು, 2 ಇಡ್ಲಿ ಹಾಕ್ತಾ ಇದೀನಿ, ನೋಡು 2 ಆಪಲ್ ಪೀಸ್ ಹಾಕ್ತೀನಿ, ಯಾರಿಗೂ ಕೊಡಬಾರ್ದು. ನೋಡು, ಇರಬಾರ್ದು. ನನ್ಗೆ ಬಂದಿರೋ ನಾವೇ ಅನುಭವಿಸಿದೀವಿ. ಯಾರೋ ಒಂದು ಊರಲ್ಲಿ ಸಣ್ಣ ಮಕ್ಕಳು ಜೊತೆಗೆ ಸೇರ್ತಾರಪ್ಪ, ಯಾರೋ ಆ ಮಗು ಅವ್ರ ಪೇರೆಂಟ್ಸ್ ಸರಿ ಇಲ್ಲ ಅಂತಾನೋ, ಅಥವಾ ಆ ಮಕ್ಕಳಿರೋ ಬಡವರು ಅಂತಾನೋ, ಅಂತ ಮಕ್ಕಳು ಆ ಶಾಲೆಗೆ ಹೋಗ್ತಾರೆ. ನಮ್ಮ ಮಕ್ಕಳಿಗೆ ಆ ಶಾಲೆಗೆ ಕಳ್ಸೋದು, ಶಾಲೆ ಬದಲಾಯಿಸಿ ಅಂತ ಹೇಳ್ತಾರಂತೆ ಪೇರೆಂಟ್. ಅರ್ಥ ಮಾಡ್ಕೊಳ್ಳಿ ಹೆಂಗಿದಾರ ನಾವು ಪೇರೆಂಟು. ಬಡ ಮಕ್ಕಳು ಶಾಲೆಗೆ ಬಂದ್ರೆ ಶ್ರೀಮಂತ ಮಕ್ಕಳು ಆ ಶಾಲೆಗೆ ಬರಬಾರ್ದಾ? ಈ ತರ ಭಾವನೆಗಳು ಪೇರೆಂಟ್ಸ್ ಅಲ್ಲಿ ಇದೆ. ಪೇರೆಂಟ್ಸ್ ಸಮಾಜ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಮುಂದೆ ಒಂದು ಹಿಂದೆ ಒಂದು ಮಾತಾಡೋದನ್ನ ಬಿಟ್ಬಿಡಿ, ಅದನ್ನ ನಿಮ್ಮ ಮಗು ಫಾಲೋ ಮಾಡ್ತಾ ಇರ್ತದೆ. ಇವತ್ತು ನೀವ್ ಹೆಂಗ್ ನಿಮ್ ತಂದೆ ತಾಯಿ ಹತ್ರ ಬಿಹೇವ್ ಮಾಡ್ತೀರಾ, ನಿಮ್ ಅತ್ತೆ ಮಾವ ಹತ್ರ ಬಿಹೇವ್ ಮಾಡ್ತೀರಾ, ನಿಮ್ ಸಂಬಂಧಿಕರ ಬಿಹೇವ್ ಮಾಡ್ತೀರಾ, ನಿಮ್ ರಿಲೇಷನ್ ಹತ್ರ ಬಿಹೇವ್ ಮಾಡ್ತೀರಾ, ಅದನ್ನೇ ಮಕ್ಕಳು ಕಲಿತಾ ಬರ್ತಾ ಇದಾರೆ. ಶಿಕ್ಷಣ ಜೊತೆಗೆ ಮೌಲ್ಯಗಳನ್ನು ಕಲಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡೋದು. ಬರೀ ವಿದ್ಯೆ ಒಂದೇ ಇದ್ರೆ ಏನು ಉಪಯೋಗ ಆಗೋದಿಲ್ಲ. ವಿದ್ಯೆ ಜೊತೆಗೆ ವಿನಯ ಇರಬೇಕು, ಭೂಷಣ ಇರಬೇಕು. ಮೌಲ್ಯಾಧಾರಿತವಾಗಿ ಏನು ಮಕ್ಕಳ ಬೆಳೆಸಲಿಲ್ಲ ಅಂದ್ರೆ ನಾವೆಲ್ಲರೂ ಕೂಡ ಅನಾಥಾಶ್ರಮಕ್ಕೆ ಹೋಗ್ಬೇಕಾಗತ್ತೆ. ಅದ್ರಲ್ಲಿ 2ನೇ ಮಾತೇ ಇರೋದಿಲ್ಲ. ಬರೀ ಶಿಕ್ಷಣ ಒಂದೇ ಜೀವನ ಅಲ್ಲ. ಶಿಕ್ಷಣದ ಜೊತೆಗೆ ಮೌಲ್ಯಗಳನ್ನು ಕಲಿಸಿ ನಿಮ್ ಕೈಕಾಲು ಹಿಡ್ಕೊಂತೀವಿ. ಯಾಕಂದ್ರೆ ಶಾಲೆಗಳಲ್ಲಿ ನೋಡ್ತಿದ್ವಿ ಪರಿಸ್ಥಿತಿಗಳು. ಸಣ್ಣ ವಿಚಾರಕ್ಕೆ ಮಕ್ಕಳು ಜಗಳ ಆಡ್ತಾರೆ, ಸಣ್ಣ ವಿಚಾರಕ್ಕೆ ಮಕ್ಕಳೇನೋ ಮಾತಾಡೋದು, ಊರುಗಳಲ್ಲಿ ಜಗಳ ಮಾಡ್ತಿದ್ದಾರೆ. ಊರುಗಳಲ್ಲಿ ಜಗಳ ಮಾಡೋದು ಅದನ್ನ ದೊಡ್ಡ ವಿಷಯ ಮಾಡೋದು, ತಾರತಮ್ಯಗಳು ಮಾಡ್ತಿದ್ದಾರೆ ಮಕ್ಕಳ ವಿಚಾರದಲ್ಲಿ. ಮಕ್ಳು 2 ನಿಮಿಷ ಕಚ್ಚಾಡ್ಕೊಂತಾರೆ, ಮತ್ತೆ ಒಂದಾಗ್ತಾರೆ. ಬಸ್ಸಲ್ಲಿ ಗಲಾಟೆ ಮಾಡ್ಕೊಂತಾರೆ, ಸ್ಕೂಲಲ್ಲಿ ಗಲಾಟೆ ಮಾಡ್ಕೊಂತಾರೆ. ಆಯ್ತು ಬಿಡಪ್ಪ, ನೀವೆಲ್ಲ ಫ್ರೆಂಡ್ಸೇ ಅಲ್ವಾ, ಮಾಮೂಲಿ ಅಂದ್ರೆ ಏನಿರಲ್ಲ. ಅವ್ರ ಮುಂದೆ ನೀವು ಅವ್ರು ಕುಲ ಗೋತ್ರ ಎಲ್ಲ ಎತ್ತಾಕ್ತೀರಾ, ನೆಕ್ಸ್ಟ್ ಅವನೇನ್ ಕಲಿತಾನೆ, ಅವನು ಕುಲ ಗೋತ್ರ ಎತ್ತಾಕ್ತಾನೆ ನೆಕ್ಸ್ಟ್. ಯಾಕೆ ಹೇಳ್ತಾ ಇದ್ದೀರಿ, ನಾವೆಲ್ಲ ಒಳ್ಳೆ ಶಿಕ್ಷಣದ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಒಳ್ಳೆ ಪರಿಸರದಲ್ಲಿ ಮಕ್ಕಳನ್ನ ಬೆಳೆಸ್ಬೇಕಂದ್ರೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪರಿಸರ ಚೆನ್ನಾಗಿರ್ಬೇಕು. ನಾವು ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯ ಇದ್ದು ಕೂಡ ಮಕ್ಕಳ ಮುಂದೆ ಅದನ್ನ ಶೇರ್ ಮಾಡಿದಿರಾ ಗುಟ್ಟಾಗಿ ನೀವು ಒಳಗಡೆ ಮಾತಾಡ್ಕೊಂಡು ಮಕ್ಕಳಿಗೆ ಭವಿಷ್ಯಕ್ಕೆ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಲ್ಲಿ ಎಲ್ಲ ಅಡಿಪಾಯ ಹಾಕೊಡ್ತೀರಿ ಅಂತ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Thank you, sir, for your motivational speech. Now I would